ನನ್ನ ಕೊನೆ ಲಾಸ್ಟ್ ಕ್ವೆಶ್ಚನ್ ಇಷ್ಟೇ, ರ್ಯಾಪಿಡೋ ಪರ್ಮಿಷನ್ ಇದೆಯಾ? ಹೌದು ಸರ್, ಇದೆ. ಇರೋದಕ್ಕೆ ಮಾಡ್ತಾ ಇರೋದು. ನಂತರ ಟ್ಯಾಕ್ಸಿ ಅವ್ರಿಗೆ ರ್ಯಾಪಿಡೋ ಮಾಡೋರ್ಗೆ ಯಾರು ಕೂಡ ಪ್ರಾಬ್ಲಮ್ ಮಾಡಬಾರ್ದು ಅಂತ ಪೇಪರ್ಲು ಸಹ ಬಂದಿದೆ, ಎಲ್ಲರೂ ನೋಡಿರ್ಬೋದು. ಇಲ್ಲಿ ನೋಡಿ ಸರ್, ಓಕೆನಾ. ಆರ್ಟಿಕಲ್ 227 ಅಂಡ್ 226 ಪ್ರಕಾರ ಯಾರನ್ನು ತಡೆಯಂಗಿಲ್ಲ. ಎಷ್ಟೋ ಜನ ಆಟೋ ಡ್ರೈವರ್ಸ್ ಫೇಕ್ ಮಾಡಿ ಇಲ್ಲಿಗೆ ಅದನ್ನ ಕರೆಸ್ಕೊಂಡು ಎಲ್ಲರನ್ನ ಇಲ್ಲಿ ಸ್ಟೇ ಮಾಡಿದ್ದಾರೆ. ದಿನಕ್ಕೆ ಪೆಟ್ರೋಲ್ ಖರ್ಚು ಕಳೆದ್ರು ಅಂದ್ರೆ 800 ರೂಪಾಯಿ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಆನ್ ಮಾಡಿರೋದಕ್ಕೆ 80 ರೂಪಾಯಿ ಹೊಡೆದಿದ್ದೀವಿ. 80 ರೂಪಾಯಿ ಮಾಡಿ ಸಿಂಪಲ್ ದಾಟು. ಈಗ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಹೇಳಿದ್ರು? ಎಲ್ಲರೂ ಕೊಟ್ಟಿದ್ದೀವಿ. ಎಲ್ಲರೂ ಕೊಟ್ಟಿದ್ರಾ? ನಿಮ್ಗೆ ಹೊಡೆದ್ರಾ? ಆಟೋ ಡ್ರೈವರ್ ಹೊಡೆದ್ರಾ? ಡೈರೆಕ್ಟ್ ಬಂದು ಪೊಲೀಸ್ ಅವ್ರಿಗೆ ಇರೋದು ಅಧಿಕಾರ. ಇವರೆಲ್ಲರೂ ಬಂದು ಡೈರೆಕ್ಟ್ ಬೀಗ ತೆಗಿತಾರೆ, ಹೆಲ್ಮೆಟ್ ಇಸ್ಕೊಬಿಡ್ತಾವ್ರೆ. ಅಲ್ಲಿ ಸರ್ಕಲ್ ಹತ್ರ ನಡಿ ಅಂತ ಇವರೇ ಓನ್ ಆಗಿ ರ್ಯಾಪಿಡೋ ಬುಕ್ ಮಾಡಿ ನಮ್ಗೆ ಕರ್ಸಿ ನಮ್ದು ಬೀಗ ಎಲ್ಲ ಸ್ನ್ಯಾಚ್ ಮಾಡಿ ಸ್ಟೇಷನ್ಗೆ ಬಂದಿ ಅಂತ ಕರೆದವ್ರೆ. ನಾವು ಬಂದಿವಿ, ನಮ್ಮ ಹತ್ರ ಆರ್ಡರ್ಸ್ ಐತೆ, ಗೌರ್ಮೆಂಟ್ ಆರ್ಡರ್ಸ್ ಐತೆ. ಏನಂತ ಆರ್ಡರ್ ಇದೆ? ಹೊಡಿಬಹುದು ಅಂತ. ಗಾಡಿ ಓಡಿಸಬಹುದು, ರ್ಯಾಪಿಡೋ ಯೂಸ್ ಮಾಡಬಹುದು. ಯಾವುದೇ ಕಾರಣಕ್ಕೂ ತಡೆಯಂಗಿಲ್ಲ. ಮತ್ತೆ ಬೈಕ್ ಹಿಡಿಯಂಗಿಲ್ಲ ಅಂತನಾ? ಬೈಕ್ ಹಿಡಿಯಂಗಿಲ್ಲ ಅಂತಲ್ಲ, ಬೈಕ್ ಹಿಡಿಯಂಗಿಲ್ಲ ಅಂತಲ್ಲ, ಬೈಕ್ ತಡೆಯಂಗಿಲ್ಲ. ಏನೋ ರ್ಯಾಪಿಡೋ ಮಾಡ್ತಾವ್ರನ್ನ ಡಿಸ್ಟರ್ಬ್ ಮಾಡಂಗಿಲ್ಲ, ಅವ್ರ ರೈಡರ್ಸ್ಗಳನ್ನ ತೊಂದರೆ ಕೊಡಂಗಿಲ್ಲ ಅಂತ ಅಂದ್ಬಿಟ್ಟು ಅನೌನ್ಸೇ ಮಾಡಿದೆ. ಅಂದ್ರೆ ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ಏನು ಮಾಡಂಗಿಲ್ಲ ಅಂತ. ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ನೀವು ಓಡಿಸಬಹುದು ಅಂತ ಕೊಟ್ಟಿದ್ದಾರಾ? ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ತಡೆಯಂಗಿಲ್ಲ ಅಂದ್ರೆ ಏನರ್ಥ? ಅಲ್ಲಪ್ಪ, ತಡೆಯಂಗಿಲ್ಲ ಅಂದ್ರೆ ಅಲ್ಲಲ್ಲ ಅಂದ್ರೆ ತಡೆಯಂಗಿಲ್ಲ ಅಂದ್ರೆ ಏನರ್ಥ? ಈಗ ನೀವು ರ್ಯಾಪಿಡೋ ಓಡಿಸಬಹುದು ಅಂತ ಸೇದ್ಬಾರ್ದು ಅಂತ ಹಾಕಿರ್ತಾರೆ. ಸೇದ್ಬಾರ್ದು ಅಂತ ಹಾಕಿದ್ರು ಮಾರ್ತಿಲ್ವಾ? ಆ ತರ ಅಲ್ಲ, ಅಲ್ಲಿ ತಡೆಯಂಗಿಲ್ಲ ಅಂತ ಹಾಕೋರೆ. ತಡೆಯಂಗಿಲ್ಲ ಅಂತ ಹಾಕಿದ್ಮೇಲೆ ಇನ್ನೇನು ಓಡಿಸ್ಬೋದು ಅಂತಾನೆ ತಾನೇ ಲೆಕ್ಕ. ಈಗ ಇಷ್ಟು ದಿನ ಎಷ್ಟು ಜೂನ್ 16 ರ್ಯಾಪಿಡೋ ಬೈಕ್ಸ್ ನ ಯಾರು ಕೂಡ ತಡೆಯೋ ಅಧಿಕಾರ ಇಲ್ಲ, ಯಾರು ತಡಿಬಾರ್ದು ಅಂತ ಅಲ್ಲಿ ಹೇಳಿದ್ದಾರೆ. ನೀವು ಮಿಸ್ಟೇಕ್ ಮಾಡ್ಕೊತಿದ್ದೀರಾ, ಅದೆಲ್ಲ ಅಲ್ಲಿ ಹೇಳ್ತಿರೋದು. ರ್ಯಾಪಿಡೋ ಬೈಕ್ ನ ತಡೆಯಂಗಿಲ್ಲ ಅಂದ್ರೆ ರ್ಯಾಪಿಡೋ ಬೈಕ್ ನ ತಡೆದು ಹಿಡ್ಕೊಂಡು ಬೈಕ್ ಇಸ್ಕೊಂಡು ಕೀಗಿ ಎಲ್ಲ ಇಸ್ಕೊಂಡು ಅದರ ತೊಂದರೆ ಕೊಡೋಗಿಲ್ಲ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಓಕೆನಾ. ಸೊ ನಿಮ್ಮ ಹೆಸರು? ಸರ್, ನನ್ನ ಹೆಸರು ಸಂತೋಷ್ ಅಂತ ಹೇಳಿ, ನನ್ನೂರು ಬಂದ್ ಮಾದಳಿ ಅಂತ ಹೇಳಿ, ಓಕೆನಾ. ಆಟೋದವರು ಕೇಸ್ ಹಾಕೊಂಡಿರೋ, ಆಟೋ ಮತ್ತೆ ಕ್ಯಾಬ್ ಅವರು ಕೇಸ್ ಹಾಕೊಂಡಿರೋ ಕಾರಣ ಮಾರ್ಚ್ 16ನೇ ತಾರೀಕು ರ್ಯಾಪಿಡೋನ ಕ್ಯಾನ್ಸಲ್ ಮಾಡಿದ್ರು. ಅದಾದ ನಂತರ ಕೋರ್ಟಿಂಗ್ ಇಯರಿನ ಪ್ರಕಾರ 21ಗೆ ಇದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮಾಡಿರೋಂಥದ್ದು, ಸಾರ್ವಜನಿಕರಿಗೆ ಹೆಲ್ಪ್ ಆಗ್ತಿರೋ ಕಾರಣ ರಿಮೂವ್ ಮಾಡಿತ್ತು. 21ನೇ ತಾರೀಕು ರಿಮೂವ್ ಮಾಡಿ 21ನೇ ತಾರೀಕಿಂದ ರ್ಯಾಪಿಡೋ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದೆ. ಅಂಡ್ ಅದಕ್ಕಿಂತ ಮುಂಚೆ ಅಂದ್ರೆ ಮಾರ್ಚ್ 16ನೇ ತಾರೀಕಿಂದ ಯಾವ ಸ್ಪೇಸ್ ಇತ್ತು ಈ 21ನೇ ತಾರೀಕು. ಸೊ ಎಲ್ಲರೂ ನೋಡ್ಬೋದು ಆ ಟೈಮಲ್ಲಿ ರ್ಯಾಪಿಡೋನ ಆಪ್ ಇಂದ ತೆಗೆಯಲಾಗಿತ್ತು, ಬೈಕ್ ಟ್ಯಾಕ್ಸಿನ. ಹೌದೇ ಇಲ್ವಾ? ಗೊತ್ತಿರ್ಬೋದು ಎಲ್ಲರೂ ಆಟೋ ಡ್ರೈವರ್ಸ್. ಹೌದೇ? ವೇಟ್ ನಾನು ಹೇಳ್ತೀನಿ. ಓಕೆನಾ. ಸೊ ಎಲ್ಲರೂ ಗೊತ್ತು, ತೆಗೆದಿತ್ತು. ಅದಾದ ನಂತರ ಮಾರ್ಚ್ 21ನೇ ತಾರೀಕಿಂದ ಮತ್ತೆ ಕೋರ್ಟ್ ಆರ್ಡರ್ ಕೊಟ್ಟಿರ್ತ ಮೇಲೆ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದಕ್ಕೆ ಕಾನೂನು ಪ್ರಕಾರವಾಗಿ ನಮ್ಮ ಹತ್ರ ಇರುವಂತ ಫೈಲ್ಸ್ಗಳು ಇವಾಗಿರ್ಬೋದು, ಕಾನೂನು ಮಾಡಿರೋಂತ ಇದನ್ನ ತೋರಿಸ್ತೀವಿ. ಇನ್ನೊಂದು ಕೊಡಿ ಬ್ರೋ. ಸೊ ಮ್ಯಾನೇಜರ್ ಯಾರು ನಿಮ್ಮಲ್ಲಿ? ಸರ್, ದೀಪಕ್ ಕುಮಾರ್ ಅಂತ ಹೇಳಿ ಮ್ಯಾನೇಜರ್ ಮ್ಯಾನೇಜರ್ ಬಂದು ಸರ್ ಅವ್ರು ಬರ್ತಾ ಇದಾರೆ, ಸಬ್ ಇನ್ಸ್ಪೆಕ್ಟರ್ ಕುವೆಂಪು ನಗರ ಸರ್ ಅವ್ರು ಬರ್ತಿದಾರೆ ಸರ್, ಇಷ್ಟು ಹೇಳ್ತೀವಿ. ಸೊ ಅದಾದ ನಂತರ ಟ್ಯಾಕ್ಸಿ ಅವ್ರಿಗೆ ರ್ಯಾಪಿಡೋ ಮಾಡೋರ್ಗೆ ಯಾರು ಕೂಡ ಪ್ರಾಬ್ಲಮ್ ಮಾಡಬಾರ್ದು ಅಂತ ಪೇಪರ್ಲು ಸಹ ಬಂದಿದೆ, ಎಲ್ಲರೂ ನೋಡಿರ್ಬೋದು. ಇಲ್ಲಿ ನೋಡಿ ಸರ್, ಓಕೆನಾ. ಆರ್ಟಿಕಲ್ 227 ಅಂಡ್ 226 ಪ್ರಕಾರ ಯಾರನ್ನು ತಡೆಯಂಗಿಲ್ಲ, ಇದು ರೂಲ್ಸ್ ಕೋರ್ಟಿಂದ ಬಂದಿರೋಂಥದ್ದು. ಆದ್ರೆ ಇಲ್ಲಿ ಆಟೋದವ್ರು ಏನ್ ಮಾಡ್ತಾರೆ, ತಾವಾಗೆ ಸ್ವಂತ ಫೇಕ್ ಆರ್ಡರ್ಸ್ ನ ಮಾಡ್ಬಿಟ್ಟು ತೋರಿಸ್ತೀನಿ. ಏನ್ ಫೇಕ್ ಆರ್ಡರ್ಸ್ ಮಾಡಿ? ಫೇಕ್ ಅಂದ್ರೆ ಆಟೋದವರೇ ಬುಕ್ ಮಾಡ್ಕೊಂಡು ಕರೆಸ್ಕೊಂಡು ನಮ್ಮನ್ನ ಇಲ್ಲಿ ಎಲ್ಲ ಅವರೇ ಬುಕ್ ಮಾಡ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು OTP ಹೇಳ್ಬಿಟ್ಟು ಫೇಕ್ ಆರ್ಡರ್ ಅಂತ ಅಲ್ಲಿ ನಮ್ಮಲ್ಲಿ ಮೆನ್ಷನ್ ಆಗುತ್ತೆ. ಇದನ್ನ ನಾವು ಕಂಪ್ನಿಗೂ ಕೂಡ ಮಾಡಿದೀವಿ. ಎಷ್ಟೋ ಜನ ಆಟೋ ಡ್ರೈವರ್ಸ್ ಫೇಕ್ ಮಾಡಿ ಇಲ್ಲಿಗೆ ಅದನ್ನ ಕರೆಸ್ಕೊಂಡು ಎಲ್ಲರನ್ನ ಇಲ್ಲಿ ಸ್ಟೇ ಮಾಡಿದ್ದಾರೆ. ಸೊ ಇದರಿಂದ ಪ್ರಾಬ್ಲಮ್ ನಮ್ಗೇನು ಅಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ಹೊಟ್ಟೆ ಪಾಡ್ಗೋಸ್ಕರನೇ ಮಾಡ್ತಾ ಇರೋದು. ಸೊ ಆ ಕಾರಣದಿಂದ ನಮ್ಗೆ ಆರ್ಡರ್ ಇದರಿಂದ ಇವ್ರು ನಮ್ಮ ನಿಲ್ಸ್ಕೊಂಡು ಇಲ್ಲಿ ಟೈಮ್ ವೇಸ್ಟ್ ಅವ್ರದ್ದು. ಬೇರೆ ಮಾತು ಹೇಳ್ಬಿಡಿ, ಮತ್ತೆ ಮಾತಾಡ್ತೀನಿ. The right percent standard deposit of directly the responding on number a talk ನಾನು ಇದ್ರೆ ರೈಟ್ ಯೂಸ್ ಅಂತಿದ್ದೀನಿ. ಸಾರಿ ಬ್ರೋ, ಕನ್ನಡದಲ್ಲಿ. ಸರಿ, ಓಕೆ, ಆಯ್ತು, ಓಕೆ, ಸಮಾಧಾನ. ಗೊತ್ತವ್ರಿಗೆ ಓಕೆ, ಆಯ್ತು, ಯಾಕೆ ಕಿರ್ಚಾಡ್ತಿದ್ರ? ಈಗ ಮಾತಾಡ್ಬ ಹೇಳ್ಬೇಕು ತಾನೆ ನಿಮ್ಗೆ. ಎಲ್ಲರಿಗೂ ಕೊಡ್ತೀವಿ. ಬಿಡಿ ಬ್ರೋ, ನೀವ್ ಯಾಕೆ ಮಾತಾಡ್ತಿದ್ರ? ಕೀಪ್ ಕ್ವೈಟ್. ಬನ್ನಿ
ಮೇಲೆ ಓಕೆ ಓಕೆ ಹೇಳಿಪ್ಪ, ಹೇಳಿಪ್ಪ, ಆಯ್ತು. ಮಾತಾಡ್ಬೇಡಿ ಮಾತಾಡ್ತೀನಿ ಎಲ್ಲರಿಗೂ ಸರ್ವಿಸ್ ಕೊಡ್ತೀನಿ ಅಂತ ಬೈಕ್ ಟ್ಯಾಕ್ಸಿಲ್ ಏನಾರು ಇದಾಗಿತ್ತಾ ಹೇಳಿ. ಎಲ್ಲಾರು ಸರ್ವಿಸ್ ನೀವು ಇಲ್ಲ ಮಾತಾಡ್ಬೇಡಿ ಬಿಡಿ ಅಲ್ಲ ಇರಿ ಎಷ್ಟು ವರ್ಷದಿಂದ ರ್ಯಾಪಿಡ್ ಓಡಿಸ್ತಾ ಇದ್ದೀರಾ? ರ್ಯಾಪಿಡೋ ನಾನು ಒಂದ್ ವರ್ಷದಿಂದ ಒಂದು ಓಡಿಸ್ತೀನಿ. ವರ್ಷ ಬ್ಯಾನ್ ದಿನಕ್ಕೆ ಆಗಿದ್ದಿನ ಸಂಪಾದನೆ ಮಾಡ್ತೀರಿ? ದಿನಕ್ಕೆ ಪೆಟ್ರೋಲ್ ಖರ್ಚು ಕಳೆದ್ರು ಅಂದ್ರೆ 800 ರೂಪಾಯಿ ಆಗ್ತಿತ್ತು. ನೀವೇ ಸಂಪಾದನೆ ಮಾಡ್ತೀರಿ ದಿನಕ್ಕೆ? 500 ರೂಪಾಯಿ. ನೀವು ಸರ್ ಗ್ಯಾಸ್ ಎಲ್ಲ ಕಳೆದು 200 ಒಂದಿನ 300 500 ಆಗೋದು ಇವತ್ತು ಬಂದ್ ಎಷ್ಟು ಮಾಡಿದ್ದೀರಾ? ಸರ್ ಇವತ್ತು 10 ರೂಪಾಯಿ ಮಾಡಿಲ್ಲ ಸರ್ ಸರ್ ಬಂದು ಅವ್ರ ಮೊಬೈಲ್ ಕಾಲ್ ಚೆಕ್ ಮಾಡಿ ಸರ್ ಒಂದು ರೂಪಾಯಿನೂ ಸಂಪಾದನೆ ಮಾಡಿಲ್ಲ ಜನಗಳ ಕನ್ವಿಂಟ್ ಏನ್ ಬೇಕು ಅದನ್ನ ತಗೋತಾರೆ. ಬೆಳಿಗ್ಗೆ 6 ಗಂಟೆಗೆ ಆನ್ ಮಾಡಿರೋದಕ್ಕೆ 80 ರೂಪಾಯಿ ಹೊಡೆದಿದ್ದೀವಿ. 80 ರೂಪಾಯಿ ಮಾಡಿ. ಸಿಂಪಲ್ ಥಾಟ್. ಈಗ ಒಬ್ರೇ ಬಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ. ಲಗೇಜ್ ವಿತ್ ಲಗೇಜ್ 2% 3% ಏನಾರ ಬಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಕ್ ಆಗುತ್ತಾ ಬ್ರೋ? ಬೈಕ್ ಟ್ಯಾಕ್ಸಿ ಬುಕ್ ಮಾಡಕ್ ಆಗುತ್ತಾ ಬ್ರೋ? ಇಲ್ಲ ಲಗೇಜ್ ಸಹಿತ ಏನಾರು ಬಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಕ್ ಆಗುತ್ತಾ? ಆಗಿಲ್ಲ. ಅದಲ್ಲ ಒಂದ್ 40 ರೂಪಾಯಿ ಡ್ಯೂಟಿ ಕೊಟ್ಬಿಟ್ಟು 30 ರೂಪಾಯಿ ಕಟ್ಬೇಕು ಅವ್ರಿಗೆ. ಏನ್ ಮಾಡಿ ಏನ್ ಕಟ್ಟಣ? 40 ರೂಪಾಯಿ ಡ್ಯೂಟಿ ಕೊಟ್ಬಿಡ್ತಾರೆ. ಯಾವ್ದ್ರಲ್ಲಿ? ಹಂಗೆ ಹೊಡಿತಾ ಇದೀರ ಅಂತ ಗೊತ್ತು. ಇಲ್ಲ ಬೈ, ನಾವು ಕಮಿಷನ್ ಕಟ್ತಾ ಬಿಡು ಬಿಡು. ಹಾಗೆ ಸರ್, ಈಗ ಆಟೋ ಬರೋದಕ್ಕಿಂತ ಮುಂಚೆ ಹೇಳೋದಕ್ಕೆ ಆಟೋ ಬರೋದಕ್ಕಿಂತ ಮುಂಚೆ 1997ರಲ್ಲಿ ಇದು ವೃಕ್ಷಗಳಿರುತ್ತೆ 1997 ವೃಕ್ಷ ಅಂದ್ರೇನು? ಸೈಕಲ್ ಅಲ್ಲಿ ಸೈಕ್ಲಿಂಗ್ ಮಾಡ್ತಾರಲ್ಲ ಅದು ವೃಕ್ಷ. ಆಟೋನೇ ರಿಕ್ಷಾ ಅಂತ ಹೇಳ್ತಾರೆ. ಹೌದು, ಮೊದಲು ಆತರ ಇತ್ತು. ಅವಾಗ ವೃಕ್ಷದವರು ಎಲ್ಲೋದ್ರೆಲ್ಲ ಅವಾಗ ಅದೇನೆ. ಸಮಾಜಕ್ಕೆ ಬಂದಂಗೆ ಸರ್ ಆಧುನಿಕತೆಗೆ ಅನುಗುಣವಾಗಿ ಬದಲಾಗ್ತಾ ಇರ್ಬೇಕು ಸರ್. ಈಗ ಆಯ್ತು. ಈಗ ನನ್ ಕೊನೆ ಲಾಸ್ಟ್ ಕ್ವಶನ್ ಇಷ್ಟೇ. ರ್ಯಾಪಿಡ್ ಪರ್ಮಿಷನ್ ಇದೆಯಾ? ಹೌದು ಸರ್, ಇದೆ. ಇರೋದಕ್ಕೆ ಮಾಡ್ತಾ ಇರೋದು. ಕೇಳಿ ಸರ್, ಏನ್ ಮಾಡ್ತಾ ಇದ್ರಿ ಅಂತ ಓದ್ತಾ ಇದ್ದೀರಾ? ಏನ್ ಮಾಡ್ತಾ ಹೌದು ಸರ್, ಸ್ಟಡಿ ಮಾಡ್ತಿದ್ದೀನಿ. ಸ್ಟಡಿ ಮಾಡ್ತಾ ಇದ್ದೀರಾ? ಸರ್ ಸ್ಟೂಡೆಂಟ್ ಮಾಡ್ಬೋದು, ತಪ್ಪಿಲ್ವಾ ಸರ್? ಪಾರ್ಟ್ ಟೈಮ್ ಅಲ್ಲಿ ನಾವು ಸ್ಟೂಡೆಂಟ್ ಅರ್ನ್ ಮಾಡೋದಕ್ಕೆ ಮಾಡ್ತೀವಿ ಸರ್. ಎಷ್ಟೋ ಜೀವನದಲ್ಲಿ ಈಗ ಆಟೋದವ್ರ ಸಮಸ್ಯೆ ಅದಷ್ಟೇ ಅಲ್ಲ, ಏನಂತಾರೆ ಇದು ಬದುಕೋಕ್ಕೂ ಎಲ್ಲರಿಗೂ ಇದೆ, ಸಂಪಾದನೆ ಮಾಡೋಕ್ಕೂ ಎಲ್ಲರಿಗೂ ಇದೆ ನಮ್ಮ ಭಾರತದಲ್ಲಿ. ಆದ್ರೆ ಒಂದು ಕಾನೂನು ಮಾಡ್ಕೊಂಡು ಬನ್ನಿ ಅಂತ ಅವ್ರ ಸಿಟ್ಟಿದೆ. ಈಗ ಇವ್ರು ಹೇಳಿದ್ರೆ ನಾನು 800ರಿಂದ 600 ರೂಪಾಯಿ ಸಂಪಾದನೆ ಮಾಡಿದೆ ಅಂತ ಅವ್ರು 50 100 ಅಂತ ಹೇಳಿದ್ರು. ಆದ್ರೆ ನಿಮ್ಗೂ ಕೂಡ ಕಾನೂನು ನಡಿನಲ್ಲಿ ಎಲ್ಲೋ ಬೋರ್ಡ್ ಕೊಟ್ರೆ ನೀವು ಕೂಡ ಓಡ್ಸಕ್ಕೆ ರೆಡಿ ಇದ್ದೀರಾ, ಅಷ್ಟೇ ಅಲ್ವಾ? ಅದನ್ನ ಕೊಡೋದು ಡಿಮ್ಯಾಂಡ್ ಇದ್ದೀರಿ ಅಲ್ವಾ? ಅಷ್ಟೇ ತಾನೆ. ನಾವು ಅದಕ್ಕೆ ಇದನ್ನೇ ಇಶ್ಯೂನ ಬೇಲ್ಗಡೆ ತಲುಪೋದು. ಸರ್ ಇವಾಗ ಎಲ್ಲೋ ಬೋರ್ಡ್ ಅಂದ್ರೆ ಈಗ ಗವರ್ನಮೆಂಟ್ ಪರ್ಮಿಷನ್ ಕೊಟ್ಟಿರೋ ಕಾರಣ ಸರ್ ನಾವು ಮಾಡ್ತಾ ಇದೀವಿ. ಸೊ ನಮ್ದೇನ್ ತಪ್ಪಿದೆ ಸರ್? ಇವರು ಗವರ್ನಮೆಂಟ್ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರ ಗಾಡಿ ಹಿಡಿಬಾರದು. ಬನ್ನಿ ಈ ಕಡೆ ಬನ್ನಿ. ಇದು ರೈಟ್ ನ್ಯೂಸ್.